ಓಕೆ, ಗುಡ್ ಈವ್ನಿಂಗ್ ಸ್ಟೂಡೆಂಟ್ಸ್. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ವೆಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಈಗ ಒನ್ ಬೈ ಒನ್ನು ಸ್ವಲ್ಪ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನೋಡಿ, ಟೈಪ್ಸ್ ಆಫ್ ವೆಕ್ಟರ್ಸಲ್ಲಿ ಫಸ್ಟು ರೋ ಮೆಟ್ರಿಕ್ಸ್ ಆರ್ ರೋ ವೆಕ್ಟರ್ ಅಂತ ಬೇರೆ ಬರೆದಿದ್ದೆ ನಾನು. ರೋ ಮೆಟ್ರಿಕ್ಸ್ ಆರ್ ರೋ ವೆಕ್ಟರ್. ಎ ವೆಕ್ಟರ್ has only one row. A matrix 2, 5, 6, 7, 8. A vector has only one row, then it is called row matrix. ರೋ ವೆಕ್ಟರ್ ಅಂತ ಯಾಕೆ ಕರಿತೀವಿ ಅಂದರೆ, ಇದನ್ನು ನಾವು ಲೈನ್ ಫಾರ್ಮಲ್ಲಿ ಬರೆದ್ರೆ ನೋಡಿ, ಇದು ವೆಕ್ಟರ್ ಡೈರೆಕ್ಷನ್ ಮತ್ತು ಇದರ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಅದಕ್ಕೋಸ್ಕರ ಈ ಫಾರ್ಮಲ್ಲಿ ಇರೋದ್ರಿಂದ ರೋ ವೆಕ್ಟರ್ ಅಂತ ಕರಿತೀವಿ ನಾವು. ಎ ವೆಕ್ಟರ್ ಇಸ್ ಓನ್ಲಿ ಒನ್ ರೋ, ದೆನ್ ಇಟ್ ಇಸ್ ಕಾಲ್ಡ್ ರೋ ಮೆಟ್ರಿಕ್ಸ್. ಕಾಲಮ್ ಮೆಟ್ರಿಕ್ಸ್ ಆಲ್ರೆಡಿ ನಿಮ್ಗೆ ಐಡಿಯಾ ಬಂದಿರ್ಬೋದು. ಎ ಮೆಟ್ರಿಕ್ಸ್ ಆ್ಯಸ್ ಓನ್ಲಿ ಒನ್ ಕಾಲಮ್. ಇದರ ಆರ್ಡ್ರ್ ಏನೋ 1 cross 1st, 2nd, 3rd, 4th, 1 cross 5 order. What is the order of this matrix? 1 first row, 5th column. Here 3 rows, 1 column. Here a matrix has only 1 column, then it is called column matrix. This is also is in the form of this form. Adkoskara this column vector is also called as column vector. Next, row matrix, column matrix. Next, zero matrix, void matrix or null matrix. It is a matrix. In a matrix, every elements are zeros. Then it is called zero matrix or void matrix or null matrix. It is denoted by 0 ಅಂತಲೇ ಮೆನ್ಷನ್ ಮಾಡಿ, ಬೇರೆ ಏನು ನೇಮ್ ಕೊಡೋಕೆ ಹೋಗಬೇಡಿ. Zero matrix is always denoted by 0. Zero matrix is always irrespective of order. ಹಿಂಗೆ ಇರಬೇಕು ಅಂತ ಇಲ್ಲ, ಒಟ್ಟು ಮೆಟ್ರಿಕ್ಸ್ ಫಾರ್ಮಲ್ಲಿ ಇರಬೇಕು. ನೋಡಿ, zero matrix ಆರ್ಡ್ರ್ ಏನು ಬೇಕಾದ್ರೂ ಇರ್ಬೋದು, ಒಟ್ಟಿನಾಗ ಎಲ್ಲ ಎಲಿಮೆಂಟ್ಸು 0 ಆಗಿರಬೇಕು. ಇಟ್ ಈಸ್ ಡಿನೋಟೆಡ್ ಬೈ 0 ಮೆಟ್ರಿಕ್ಸ್ ಇನ್ ವಿಚ್ ಆಲ್ ದ ಎಲಿಮೆಂಟ್ಸ್ ಆರ್ 0 ಇರ್ರೆಸ್ಪೆಕ್ಟಿವ್ ಆಫ್ ಆರ್ಡರ್. ಇಂಥದೇ ಆರ್ಡರ್ ಇರಬೇಕು ಅಂತೇನಿಲ್ಲ, ಅದರೊಳಗಡೆ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸು 0 ಆಗಿದ್ದರೆ ಸಾಕು. ದೆನ್ ಇಟ್ ಇಸ್ ಕಾಲ್ಡ್ ಝೀರೋ ಮೆಟ್ರಿಕ್ಸ್ ಆರ್ ವಾಯ್ಡ್ ಮೆಟ್ರಿಕ್ಸ್ ಆರ್ ನಲ್ ಮೆಟ್ರಿಕ್ಸ್. ದೆನ್ ಸ್ಕ್ವೇರ್ ಮೆಟ್ರಿಕ್ಸ್. A, B, C, L, M, N, P, Q, R. ಇನ್ನೊಂದು ಮೆಟ್ರಿಕ್ಸ್ ಅಂತಾನೆ P, Q, R, S. A is a matrix of order 3 cross 3 because 3 rows, 3 columns is called, order of the matrix is 3 cross 3. What is the order of this matrix? 2 cross 2 because 2 rows and 2 columns. In a square matrix, what is the definition of square matrix? Number of rows is equal to number of columns. Number of rows is equal to number of columns, then it is called square matrix. ಎಷ್ಟು ರೋಸ್ ಇರುತ್ತೋ ಅಷ್ಟು ಕಾಲಮ್ಸ್ ಇರಬೇಕು. ಎಷ್ಟು ರೋಸ್ ಇದೆ? 3 ರೋಸ್ ಇದೆ, 3 ಕಾಲಮ್ಸ್ ಇದೆ. 2 ರೋಸ್ ಇದೆ, 2 ಕಾಲಮ್ಸ್ ಇದೆ. Number of rows is equal to number of columns is called a square matrix. In every square matrices, these elements are called AMR, principal diagonal elements. A, M, R. Principal diagonal elements. Even now principal diagonal elements ಅಂತ ಕರಿತೀವಿ. And also called as leading diagonal elements. ಇದರಲ್ಲೂ ಅಷ್ಟೇ principal diagonal elements P, S. And also called as leading diagonal elements. Here in square matrices, these elements BCN or NCB ಹೆಂಗೆ ಬೇಕು ರೀಡ್ ಮಾಡಿ. BCN elements are called upper principal diagonal elements BCN.
ಇವನ್ನು ನಾವು ಅಪ್ಪರ್ ಸೈಡ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೇವೆ. ನೀವೇ ಹೇಳ್ಬೋದು ಈಗ ಇವನ್ನು ನಾವು ಲೋಯರ್ ಸೈಡ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಅಂತ ಕರಿತೇವೆ. ಎಲ್ ಕಮ ಪಿ ಕಮ ಕ್ಯೂ ಅಲ್ಲಿಗೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್, upper side of the principal diagonal elements, lower side of the principal diagonal elements. As it is in 2 cross 2, here principal diagonal elements P and S. Q is called upper side of the principal diagonal elements. R is called lower side of the principal diagonal elements. ಇವನ್ನ ಡಿಸ್ಕಸ್ ಮಾಡೋದು ಅಂದರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು ಯು ಪಿ ಡಿ ಇ ಆ್ಯಂಡ್ ಎಲ್ ಪಿ ಡಿ ಇ ಡಿಸ್ಕಸ್ ಮಾಡೋದು ಸ್ಕ್ವೇರ್ ಮೆಟ್ರಿಕ್ಸಲ್ಲಿ ಮಾತ್ರ. ಓಕೆ, ಅಲ್ಲಿಗೆ ಸ್ಕ್ವೇರ್ ಮೆಟ್ರಿಕ್ಸ್ ಅಂದರೆ ನಂಬರ್ ಆಫ್ ರೋಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಎಷ್ಟು ರೋಸ್ ಇರುತ್ತೋ ಅಷ್ಟು ಕಾಲಮ್ಸ್ ಇದ್ದರೆ ಅದನ್ನು ನಾವು ಸ್ಕ್ವೇರ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಡಯಾಗನಲ್ ಮೆಟ್ರಿಕ್ಸ್. ಡಯಾಗನಲ್ ಮೆಟ್ರಿಕ್ಸ್ ಎಕ್ಸಾಮಿಗೆ ಕೇಳ್ತಾ ಇದ್ದಾನೆ. ಡಿಫೈನ್ ಡಯಾಗನಲ್ ಮೆಟ್ರಿಕ್ಸ್ ಅಂತ ಎಕ್ಸಾಮ್ಗೆ 1 ಮಾರ್ಕ್ಸಿಗೆ ಕೇಳ್ತಾ ಇರ್ತಾನೆ. ಪಿ ಕ್ಯೂ ಆರ್ ಎಲ್ ಎಮ್ ಎನ್ ಎಕ್ಸ್ ವೈ ಝೆಡ್ ಇಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್ ಆಫ್ ಆರ್ಡರ್ 3 cross 3. ಇನ್ನೊಂದು ಬರೀತೇನೆ, ಈಗ ತಾನೇ ಬರೆದಿದ್ವಲ್ಲ, ಇದೆ ಪಿ ಕ್ಯೂ ಆರ್ ಎಸ್. ಇದರಲ್ಲಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಗೊತ್ತಿದೆ, ಯು ಪಿ ಡಿ ಗೊತ್ತಿದೆ, ಎಲ್ ಪಿ ಡಿ ಗೊತ್ತಿದೆ, ಆ್ಯಸ್ ಇಟ್ ಈಸ್ ಇನ್ 2 cross 2 ಆಲ್ಸೋ. ಡಯಾಗನಲ್ ಮೆಟ್ರಿಕ್ಸ್ ಅಂದರೆ ಇಟ್ ಇಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್ ಇನ್ ವಿಚ್ ಆಲ್ ದ ಎಲಿಮೆಂಟ್ಸ್ ಆರ್ ಝೀರೋಸ್ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ನೋಡಿ, 2-3 ಥರ ಹೇಳ್ಬೋದು. ನೋಡಿ, ಡಯಾಗನಲ್ ಮೆಟ್ರಿಕ್ಸ್ ಇಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್. ಡಯಾಗನಲ್ ಮೆಟ್ರಿಕ್ಸ್ ಇಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್ ಇನ್ ವಿಚ್ ಯು ಪಿ ಡಿ ಅಪ್ಪರ್ ಸೈಡ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆ್ಯಂಡ್ ಲೋಯರ್ ಸೈಡ್ ಆಫ್ ದಿ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಝೀರೋಸ್ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಒಂದು ಡೆಫಿನೇಷನ್. ಇನ್ನೊಂದು, ನಾನ್ ಪಿ ಡಿ ಇ ನಾನ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಝೀರೋಸ್. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸನ್ನು ಬಿಟ್ಟು ಉಳಿದಿರೋ ಝೀರೋ ಆಗಿರಬೇಕು ಅಂತ ಅರ್ಥ. ನಾನ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಝೀರೋಸ್. ನಾನ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಝೀರೋಸ್. ದೆನ್ ಇಟ್ ಇಸ್ ಕಾಲ್ಡ್ ಎ ಡಯಾಗನಲ್ ಮೆಟ್ರಿಕ್ಸ್. ಅಂದರೆ ಸಿಂಪಲ್ 2-3 ಹೇಳ್ಬೋದು. ನೋಡಿ, ಡಯಾಗನಲ್ ಮೆಟ್ರಿಕ್ಸ್ ಈಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್ ಇನ್ ವಿಚ್ ಆಲ್ ದ ಎಲಿಮೆಂಟ್ಸ್ ಆರ್ ಝೀರೋಸ್ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್. ಆರ್ diagonal matrix is a square matrix in which non-principal diagonal elements are zeros. Principal diagonal elements ಅನ್ನು ಬಿಟ್ಟು ಉಳಿದಿರೋವೆಲ್ಲ ಝೀರೋ ಆಗಿರಬೇಕು. ಅದನ್ನು ನಾವು ಡಯಾಗನಲ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಇದರಲ್ಲೂ ಅಷ್ಟೇ ಇವೆರಡು ಝೀರೋ ಆಗಿರಬೇಕು. ಇಟ್ ಇಸ್ ಆಲ್ಸೋ ಡಯಾಗನಲ್ ಮೆಟ್ರಿಕ್ಸ್. ಡಯಾಗನಲ್ ಮೆಟ್ರಿಕ್ಸ್ ಅಂದರೆ ನಿನ್ನ ಮೈಂಡಿಗೆ ಬಂದುಬಿಡಬೇಕು, ಅಪ್ಪರು ಮತ್ತು ಲೋಯರ್ ಝೀರೋ ಆಗಿರಬೇಕು. ಇವು ಝೀರೋ ಆಗಿರಲೇಬಾರ್ದು. ಯಾವುದೇ ಕಾರಣಕ್ಕೂ ಪಿ ಡಿ ಇ ಝೀರೋ ಆಗಿರಬಾರ್ದು. ಓಕೆ, ಡಯಾಗನಲ್ ಮೆಟ್ರಿಕ್ಸ್ ಅಂದರೆ ನಿಮ್ಮ ಮೈಂಡಲ್ಲಿ ಡಯಾಗನಲ್ ಮೆಟ್ರಿಕ್ಸ್ ಅಂದ ತಕ್ಷಣ ಯು ಪಿ ಡಿ ಎಲ್ ಪಿ ಡಿ ಝೀರೋ ಆಗಿರಬೇಕು. ಯು ಪಿ ಡಿ ಎಲ್ ಪಿ ಡಿ ಝೀರೋ ಆಗಿರಬೇಕು. ಪ್ರಿನ್ಸಿಪಲ್ ಡಯಾಗನಲ್ಸ್ ಝೀರೋ ಆಗಿರಬಾರ್ದು. ದೆನ್ ಇಟ್ ಇಸ್ ಕಾಲ್ಡ್ ಡಯಾಗನಲ್ ಮೆಟ್ರಿಕ್ಸ್. ಓಕೆ, ಸ್ಕೇಲಾರ್ ಮೆಟ್ರಿಕ್ಸ್. ಒಂದೇ ವರ್ಡಲ್ಲಿ ಹೇಳ್ಬೋದು, ಇಟ್ ಇಸ್ ಎ ಡಯಾಗನಲ್ ಮೆಟ್ರಿಕ್ಸ್. ಡಯಾಗನಲ್ ಮೆಟ್ರಿಕ್ಸ್ ಅಂತ ಈಗ ನಿನ್ನ ಮೈಂಡ್ಗೆ ಏನು ಬರಬೇಕು, ಯು ಪಿ ಡಿ ಎ ಮತ್ತು ಎಲ್ ಪಿ ಡಿ ಝೀರೋ ಆಗಿರಬೇಕು ಅಂತ ನಿನ್ನ ಮೈಂಡಿಗೆ ಬಂದುಬಿಡಬೇಕು. ಇಟ್ಸ್ ಎ ಡಯಾಗನಲ್ ಮೆಟ್ರಿಕ್ಸ್ in which principal diagonal elements must be same. Diagonal matrix ಅಂತ ತಕ್ಷಣ ನಿಮ್ಮ ಮೈಂಡಲ್ಲಿ ಏನು ಬರುತ್ತೆ, 3 0 0 8. ಇಟ್ಸ್ ಎ ಡಯಾಗನಲ್ ಮೆಟ್ರಿಕ್ಸ್. ಓಕೆ, ಇನ್ ವಿಚ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಇಸ್ ಸೇಮ್. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಮಸ್ಟ್ ಬಿ ಸೇಮ್ ಅಂದರೆ ಇಲ್ಲಿ 3 ಇದ್ದರೆ 3 ಇರಬೇಕು, ಇಲ್ಲಿ -3 ಇದ್ದರೆ -3 ಇರಬೇಕು. ಇಲ್ಲಿ ಏನಿರುತ್ತೋ ಈ ಪ್ರಿನ್ಸಿಪಲ್ ಡಯಾಗನಲ್ಸ್ ಸೇಮ್ ಇರಬೇಕಷ್ಟೇ. -3 -3 ಇರ್ಬೋದು, 1 1 ಇರ್ಬೋದು, -1 -1 ಇರ್ಬೋದು. ಬಟ್ ಯು ಪಿ ಡಯಾಗನಲ್ ಮೆಟ್ರಿಕ್ಸ್ ಅಂತ ನಿಮ್ಮ ಮೈಂಡಲ್ಲಿ ಅಪ್ಪರು ಮತ್ತು ಲೋಯರ್ ಝೀರೋ ಆಗಿರಬೇಕು, ಪ್ರಿನ್ಸಿಪಲ್ ಡಯಾಗನಲ್ಸು ಸೇಮ್ ಇರಬೇಕು. ದೆನ್ ಇಟ್ ಇಸ್ ಕಾಲ್ಡ್ ಸ್ಕೇಲಾರ್ ಮೆಟ್ರಿಕ್ಸ್. ಓಕೆ, ಇಟ್ ಇಸ್ ಎ ಡಯಾಗನಲ್ ಮೆಟ್ರಿಕ್ಸ್ in which principal diagonal elements must be same. Then it is called scalar matrix. Next, identity matrix. Identity matrix. It is a diagonal matrix. It is a diagonal. ಅಂದರೆ ನಿನ್ನ ಮೈಂಡ್ಗಲ್ಲೇ ಬರ್ತಾ ಇರಲಿ, ಡಯಾಗನಲ್ ಮೆಟ್ರಿಕ್ಸ್ ಅಂತಿದಂಗೆ ಅಪ್ಪರು ಮತ್ತು ಲೋಯರ್ಸ್ ಝೀರೋ ಆಗಿರಬೇಕು. ಇನ್ ವಿಚ್
principal diagonal elements must be 1. ಸುಮ್ಮನೆ ಎಕ್ಸಾಂಪಲ್ ಬರೀತಾ ಇರ್ತೀನಿ. 1 0 0 1. It is called identity matrix. ನೋಡಿ, UPD diagonal matrix. Principal diagonal elements must be 1. ಒಂದೇ ಇರಬೇಕು. It is denoted by I. I is the identity matrix. I is the identity matrix in which principal diagonal elements must be 1. Upper ಮತ್ತು lower 0 ಆಗಿರಬೇಕು. It is also diagonal matrix. It is also square matrix. It is also scalar matrix. I is the identity matrix of order 2 cross 2. 3 cross 3 ಬರೀರಿ ಅಂದರೆ 1 0 0 0 1 0 0 0 1 is called identity matrix of order 3 cross 3. UPD is 0, LPD is 0. Principal diagonal elements must be 1. Is it a scalar? Yes. Is it a diagonal? Yes. It is a square matrix? Yes. Careful observe ಮಾಡಿ. -1 0 0 -1. It is a diagonal matrix. It is a square matrix. It is a scalar matrix, but not identity matrix. -1 is not equal to 1, therefore it is not identity matrix. ಒಂದೇ ಇರಬೇಕು. ಓಕೆ, ಒಂದು ಕಾನ್ಸೆಪ್ಟ್ ಇದೆ. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಆಲ್ವೇಸ್ ಸ್ಕೇಲಾರ್, ಡಯಾಗನಲ್ ಆ್ಯಂಡ್ ಸ್ಕ್ವಯರ್, ಬಟ್ ಎವರಿ ಸ್ಕೇಲಾರ್ ಇಸ್ ನಾಟ್ ಐಡೆಂಟಿಟಿ. Every scalar is not identity, but every identity matrix is always scalar, diagonal and square matrix. Okay, it is an identity matrix of order 2 cross 2. It is an identity matrix. It is denoted must by I ಅಂತಲೇ ಡಿನೋಟ್ ಮಾಡಬೇಕು, of order 3 cross 3. Next, equal matrices. Equal matrices. 2 or more matrices ಎಷ್ಟು ಬೇಕಾದ್ರೂ ತಗೊಳ್ಳಿ. 1 2 ಆರ್ಡರ್ ಬೇಕಾದ್ರೆ ಇದು 2 cross 2, ಇದು 2 cross 2, 3 cross 3 ಬೇಕಾದ್ರೂ ತೊಗೊಬೋದು. A is a matrix of order 2 cross 2. B is a matrix of order 2 cross 2. 2 ಗೆ ಕರಸ್ಪಾಂಡಿಂಗ್ ಎಲಿಮೆಂಟ್ 2, -1 ಗೆ ಕರಸ್ಪಾಂಡಿಂಗ್ ಎಲಿಮೆಂಟ್ -1, 1 ಗೆ ಕರಸ್ಪಾಂಡಿಂಗ್ ಎಲಿಮೆಂಟ್ 1, 4 ಗೆ ಕರಸ್ಪಾಂಡಿಂಗ್ ಎಲಿಮೆಂಟ್ 4. ಈಕ್ವಲ್ ಮೆಟ್ರಿಕ್ಸ್ ಅಂದರೆ 2 ಆರ್ ಮೋರ್ ಮೆಟ್ರಿಸಸ್ ಹ್ಯಾವಿಂಗ್ ಸೇಮ್ ಆರ್ಡರ್. ಎರಡು ಆರ್ಡರ್ ಸೇಮ್ ಇರಬೇಕು. ಆ್ಯಂಡ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಆಲ್ಸೋ ಸೇಮ್. ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಅಂದರೆ ಇದಕ್ಕೆ ಕರಸ್ಪಾಂಡಿಂಗ್ ಪೊಸಿಷನ್ ಸೇಮ್ ಇರಬೇಕು, ಈ ಎಲಿಮೆಂಟ್ ಸೇಮ್ ಇರಬೇಕು. ದೆನ್ ದೀಸ್ ಟು ಮೆಟ್ರಿಕ್ಸ್ ಆರ್ ಈಕ್ವಲ್. ಇಟ್ ಈಸ್ ಡಿನೋಟೆಡ್ ಬೈ A is equal to B. Equal matrices means 2 or more matrices having same order and their corresponding elements are also same. Such matrices are called equal matrices. This is example. ಎರಡನೇದು, A is equal to -1 6 8 4 8 1. B is equal to -1 6 8 4 7 9. A and B matrices having same order 2 cross 3, but corresponding elements are not same. Here -1 ಗೆ corresponding element -1, 6 ಗೆ 6 corresponding element, 8 ಗೆ corresponding element 8, 4 ಗೆ corresponding element 4, but 8 ಗೆ corresponding element 7 ಇದೆ, 1 ಗೆ corresponding element 9 ಇದೆ. Therefore A and B are having same order, but corresponding elements are different. Therefore A is not equal to B. A is not equal to B. ಅಂದರೆ ಡೆಫಿನೇಷನ್ ಗೊತ್ತಾಯಿತು. ಸುಮ್ಮನೆ ಒಂದು ಪ್ರಾಬ್ಲಮ್ಸ್ ತಗೊಂತೇನೆ. If A -1 4 6 x and B is equal to -1 y 6 2 are equal, find x and y. ಇವೆರಡೂ ಮೆಟ್ರಿಕ್ಸ್ ಈಕ್ವಲ್ ಆಗಿದೆ ಮತ್ತು ಎಕ್ಸು ಮತ್ತು ವೈ ಹೇಳಿ ನೀವು ಹೇಳ್ಬೋದು ಡೈರೆಕ್ಟಾಗಿ. ಆದರೂ ಒಂದು ಪ್ರೊಸೀಜರ್ ಅಂತ ಇರುತ್ತಲ್ವಾ ನೋಡಿ. ವೆನ್ ಟು ಮೆಟ್ರಿಕ್ಸ್ ಆರ್ ಈಕ್ವಲ್, A is equal to B, A matrix -1 4 6 x is equal to -1 y 6 2. -1 ಗೆ ಕರಸ್ಪಾಂಡಿಂಗ್ ಎಲಿಮೆಂಟ್ -1, 4 y is equal to 4. Then 6 ಗೆ 6 ಇದೆ, x is equal to how much 2. ಅದಕ್ಕೆ x is equal to 2 and y is equal to 4. Suppose if not 6 here,
ಸಪೋಸ್ 5 ಎಕ್ಸ್ ಆ್ಯಂಡ್ ವೈ ಆರ್ ನಾಟ್ ವ್ಯಾಲಿಡ್, ಯಾಕೆಂದರೆ 6ಗೆ 6 ಇರಬೇಕಾಗಿತ್ತು, ಇಲ್ಲ ಅಂದಾಗ ದಿಸ್ ಟು ಆರ್ ನಾಟ್ ಈಕ್ವಲ್ ಮೆಟ್ರಿಸಿಸ್ ಅಂತ ಕೇಸ್ ಬಂದರೆ, ಬಟ್ 6 ಕೊಟ್ಟಿದ್ದಾನೆ, ತೊಂದರೆ ಏನಿಲ್ಲ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ 2, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ವೈ 4. ಓಕೆ, ನೆಕ್ಸ್ಟ್ ಇದರಲ್ಲಿ ಡಿಫ್ರೆಂಟ್ ಮಾಡ್ಬೋದು ಪ್ರಾಬ್ಲಮ್ಸ್ ನೋಡೋಣ. ಈಕ್ವಲ್ ಇನ್ ಸೈಜ್ ಮೆಟ್ರಿಸಿಸ್, ಈಕ್ವಲ್ ಇನ್ ಸೈಜ್ ಮೆಟ್ರಿಸಿಸ್ ಟೈಪ್ಸಲ್ಲಿದೆ. ಪ್ರೀವಿಯಸ್ ವಿಡಿಯೋದಲ್ಲಿ ಟೈಪ್ಸ್ ಇದೆ ನೋಡಿ. ಈಕ್ವಲ್ ಇನ್ ಸೈಜ್ ಮೆಟ್ರಿಸಿಸ್, ನಾಲ್ಕು ಸೆಟ್ ಬರೆದಿದ್ದಾನೆ, 1 2 3 4. ಈಕ್ವಲ್ ಇನ್ ಸೈಜ್ ಮೆಟ್ರಿಸಿಸು ಡೆಫಿನೇಷನ್ ಹೇಳ್ಬಿಡ್ತೇನೆ. ಈಕ್ವಲ್ ಇನ್ ಸೈಜ್ ಮೆಟ್ರಿಸಿಸ್ ಅಂದರೆ 2 or more ಮೆಟ್ರಿಸಿಸ್, ಇದರಲ್ಲಿ ಎ ಬಿ ಇದೆ, ಇನ್ನೊಂದು ಸಿ ಇರ್ಬೋದು, ಡಿ ಇರ್ಬೋದು, ಎಷ್ಟು ಬೇಕಾದ್ರೂ ಬರಿಬೋದು ನೀನು. 2 or more ಮೆಟ್ರಿಸಿಸ್ ಹ್ಯಾವಿಂಗ್ ಸೇಮ್ ಆರ್ಡರ್, ಇದು ಮತ್ತು ಸೇಮ್ ಆರ್ಡ್ರಾಗಿರಬೇಕು. ಕರಸ್ಪಾಂಡಿಂಗ್ ಎಲಿಮೆಂಟ್ಸು 2ಗೆ 2 ಅಂತೀವಲ್ವಾ, ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಮೇ ಆರ್ ಮೇ ನಾಟ್ ಬಿ ಸೇಮ್. ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಸೇಮ್ ಇರ್ಬೋದು ಅಥವಾ ಸೇಮ್ ಇಲ್ಲದೇ ಇರ್ಬೋದು, ಮತ್ತು ಆರ್ಡ್ರ್ ಮಾತ್ರ ಸೇಮ್ ಇರಲೇಬೇಕು. ಕರಸ್ಪಾಂಡಿಂಗ್ ಎಲಿಮೆಂಟ್ಸು ಡಿಫ್ರೆಂಟ್ ಇರಲಿ, ಸೇಮ್ ಇರಲಿ, ಬಟ್ ಆರ್ಡ್ರ್ ಮಾತ್ರ ಸೇಮ್ ಇರಲೇಬೇಕು. ಸಚ್ ಮೆಟ್ರಿಸಿಸ್ ಆರ್ ಕಾಲ್ಡ್ ಈಕ್ವಲ್ ಇನ್ ಸೈಜ್ ಮೆಟ್ರಿಸಿಸ್. ರಿಪೀಟ್ ಮಾಡ್ತೀನಿ ನೋಡಿ. 2 or more ಮೆಟ್ರಿಸಿಸ್ ಹ್ಯಾವಿಂಗ್ ಸೇಮ್ ಆರ್ಡರ್ ಆ್ಯಂಡ್ ದೇರ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಮೇ ಮೇ ಬಿ ಸೇಮ್ ಆರ್ ನಾಟ್. ಕರಸ್ಪಾಂಡಿಂಗ್ ಎಲಿಮೆಂಟ್ಸು ಸೇಮ್ ಇರ್ಬೋದು ಅಥವಾ ಸೇಮ್ ಇಲ್ಲದೇ ಇರ್ಬೋದು. ದೆನ್ ಇಟ್ ಇಸ್ ಕಾಲ್ಡ್ ಈಕ್ವಲ್ ಇನ್ ಸೈಜ್ ಮೆಟ್ರಿಸಿಸ್. ಓಕೆ, ಡೆಫಿನೇಷನ್ ಗೊತ್ತಾಯ್ತಲ್ವಾ? ಬರ್ಕೊಂಬೋದಲ್ವ ಡೆಫಿನೇಷನು ನೋಡಿ. 2 or more ಮೆಟ್ರಿಸಿಸ್ ಹ್ಯಾವಿಂಗ್ ಸೇಮ್ ಆರ್ಡರ್ ಬಟ್ ದೇರ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ ಮೇ ಆರ್ ಮೇ ನಾಟ್ ಬಿ ಸೇಮ್, ದೆನ್ ಇಟ್ ಇಸ್ ಕಾಲ್ಡ್ ಈಕ್ವಲ್ ಇನ್ ಸೈಜ್ ಮೆಟ್ರಿಸಿಸ್. ಈಗ ಬರೋಣ, ಎ ಮತ್ತು ಬಿ ಈಕ್ವಲ್ ಇನ್ ಸೈಜ್ ಆಗುತ್ತಾ? ಆರ್ಡ್ರ್ ಸೇಮ್ ಇದೆಯಾ? 2 x 2 2 x 2. ಕರಸ್ಪಾಂಡಿಂಗ್ ಎಲಿಮೆಂಟ್ ಸೇಮ್ ಇರಲಿ, ಸೇಮ್ ಇಲ್ಲದೇ ಇರಲಿ. 2 2 -1 -1 6 8. ಓಕೆ ಸರ್, ಇದು ಈಕ್ವಲ್ ಮೆಟ್ರಿಕ್ಸ್ ಆಗುತ್ತಲ್ಲ ಸರ್? ಆಗಲಿ, ಈಕ್ವಲ್ ಮೆಟ್ರಿಕ್ಸು ಆಗುತ್ತೆ, ಈಕ್ವಲ್ ಇನ್ ಸೈಜು ಆಗುತ್ತೆ. ಇಲ್ಲಿ ಬರೋಣ. ಆರ್ಡ್ರ್ ಸೇಮ್ 2 x 3 2 x 3. ಕರಸ್ಪಾಂಡಿಂಗ್ ಎಲಿಮೆಂಟ್ ಸೇಮ್ ಇಲ್ಲ ನೋಡಿ. 2ಗೆ 2 -1 -1 6 8. ಕರಸ್ಪಾಂಡಿಂಗ್ ಎಲಿಮೆಂಟ್ ಸೇಮ್ ಇದೆ, ಆರ್ಡ್ರ್ ಸೇಮ್ ಇದೆ, ಈಕ್ವಲ್ ಮೆಟ್ರಿಕ್ಸು ಆಗುತ್ತೆ, ಈಕ್ವಲ್ ಇನ್ ಸೈಜು ಆಗುತ್ತೆ. ಇಲ್ಲಿ ಬರ್ತೀನಿ ನೋಡಿ. 2 2 -1 -1. ಇಲ್ಲಿ ಕರಸ್ಪಾಂಡಿಂಗ್ ಎಲಿಮೆಂಟ್ಸು ಡಿಫ್ರೆಂಟ್ ಇದೆ. ಇಲ್ಲಿ 3 ಇದೆ, 6 ಇದೆ, ಸೇಮ್ ಆರ್ಡರ್ ಬಟ್ ಕರಸ್ಪಾಂಡಿಂಗ್ ಎಲಿಮೆಂಟ್ಸು ಡಿಫ್ರೆಂಟ್ ಇದೆ. ಈಕ್ವಲ್ ಮೆಟ್ರಿಸಿಸ್ ಆಗಲ್ಲ, ಬಟ್ ಈಕ್ವಲ್ ಇನ್ ಸೈಜ್ ಮೆಟ್ರಿಕ್ಸ್ ಆಗುತ್ತೆ. ಈಕ್ವಲ್ ಮೆಟ್ರಿಕ್ಸ್ ಆಗಲ್ಲ, ಈಕ್ವಲ್ ಇನ್ ಸೈಜ್ ಮೆಟ್ರಿಕ್ಸ್ ಆಗುತ್ತೆ. ಮೈಂಡದಲ್ಲಿ 4th ಒಂದೇ ಬರ್ತೇನೆ. ಇದು 2 x 2 ಇದು 2 x 3. ಆರ್ಡ್ರೇ ಡಿಫ್ರೆಂಟ್ ಇದೆ, ಈಕ್ವಲ್ ಮೆಟ್ರಿಸಿಸು ಆಗಲ್ಲ, ಈಕ್ವಲ್ ಇನ್ ಸೈಜ್ ಮೆಟ್ರಿಸಿಸು ಆಗಲ್ಲ. ಓಕೆ, ಅಪ್ ಟು ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಟೈಪ್ ಯಾವುದಿದೆ, ಟ್ರಾನ್ಸ್ಪೋಸ್ ಆಫ್ ಎ ಮೆಟ್ರಿಕ್ಸು, ಸಿಮೆಟ್ರಿಕ್ ಮೆಟ್ರಿಕ್ಸು, ಅದನ್ನು ಡಿಸ್ಕಸ್ ಮಾಡ್ತೇನೆ. ವರ್ಕ್ ಮಾಡಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಅವನ್ನ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ಸ್ಗೆ ಎಂಟ್ರ್ ಆಗ್ತೇನೆ. ಥ್ಯಾಂಕ್ ಯು. ಮನೆಗೆ ವರ್ಕ್ ಮಾಡಿ, ಟೈಮ್ ವೇಸ್ಟ್ ಮಾಡಬೇಡಿ.